ಯೋಜನೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗುತ್ತಾ ಹಾಗಾದ್ರೆ ವೇದಿಕೆ ಭೈರಮಂಗಲ ಪಂಥವಾಹನ ಸ್ವೀಕರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರೈತರ ಹೋರಾಟದ ಕಿಚ್ಚಿಗೆ ಜೊತೆಯಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಸರ್ಕಾರದ ವಿರುದ್ಧ ಮುಗಿಬಿದ್ರು ಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಸೈಲೆಂಟ್ ಸಿಎಂ ಡಿಕೆ ಶಿವಕುಮಾರ್ ಅವರ ಮೌನದ ಹಿಂದಿದೆಯ ಮಾಸ್ಟರ್ ಪ್ಲಾನ್. ಪಕ್ಷದ ಹಿರಿಯ ಸಚಿವರು ನಾಯಕರಿಂದಲೂ ಯೋಜನೆ ಬಗ್ಗೆ ಅಪಸ್ವರ ಕೂಡ ಈಗ ಕೇಳಿ ಬರ್ತಾ ಇದೆ. ಟೌನ್ಶಿಪ್ ಯೋಜನೆ ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಅನ್ನುವಂತಹ ಚರ್ಚೆ, ಪರ ವಿರೋಧ ಹಿನ್ನೆಲೆ ರೈತರೊಂದಿಗೆ ಚರ್ಚೆಗಳು, ಕೆಲ ನಾಯಕರಿಂದ ಕೆಲವೊಂದಿಷ್ಟು ಸಲಹೆಯನ್ನ ಪಡೆದುಕೊಳ್ಳಲಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ತಲೆ ಬಿಸಿ ಆಗುತ್ತಾ ಬಿಡದಿ ಟೌನ್ಶಿಪ್ ಯೋಜನೆ? ಈಗಾಗಲೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ರೈತರು ಉಗುದುಪ್ಪು ಹಾಕ್ತಾ ಇದ್ದಾರೆ. ನೀವು ಬನ್ನಿ, ನಾವು ಜಾಗಕ್ಕೆ ನೋಡಿಕೊಳ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈತರಿಗಾಗ್ತಾ ಇರುವಂತಹ ಸಮಸ್ಯೆಗಳು ಹೇಳಿ ಕೇಳಿ ರಾಜ್ಯದ ಬೆನ್ನೆಲುಬು ಅಂತಂದ್ರೆ ಅದು ರೈತರು. ರೈತರಿಗಾಗ್ತಾ ಇರುವಂತಹ ಕಷ್ಟವನ್ನ ನೀವು ಸಾಲ್ವ್ ಮಾಡಬೇಕು. ಅದು ಬಿಟ್ಬಿಟ್ಟು ಇನ್ನಷ್ಟು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಲ್ಲ ಪ್ರಾಬ್ಲಮ್ಸ್ನ. ಹಾಗಾದ್ರೆ ಟೌನ್ಶಿಪ್ ಯೋಜನೆ ಕಾನೂನು ಹೋರಾಟಕ್ಕೆ ಸಿದ್ಧವಾಗುತ್ತಾ ವೇದಿಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹಾಗಾದ್ರೆ ಕೋರ್ಟ್ ಮೆಟ್ಟಿಲೇ ಇರ್ತಾರಾ? ಭೈರಮಂಗಲ ಪಂಥವಾಹನದ ಸ್ವೀಕರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆಯ್ತು, ಬರ್ತೀನಿ, ಮಾತನಾಡೋಣ, ಸಭೆ ಮಾಡೋಣ ಅಂತ ಹೇಳಿ ರೈತರ ಹೋರಾಟದ ಕಿಚ್ಚಿಗೆ ಈಗ ಜೊತೆಯಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತಿನದ್ದಲ್ಲ ಇದು. ಯಾವಾಗ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ, ಯಾವಾಗ್ಲಾದ್ರೂ ಕೂಡ ರೈತರಿಗೆ ತೊಂದರೆ ಆದ್ರೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದೆ ಇರ್ತಾರೆ. ರೈತರಿಗೆ ಸಪೋರ್ಟ್ ಮಾಡ್ತಾರೆ, ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ರೈತರ ಅಹವಾಲನ್ನ ಕೇಳ್ಕೊಳ್ತಾರೆ. ಈಗ ಸರ್ಕಾರದ ವಿರುದ್ಧ ಮುಗಿಬಿದ್ರು ಕೂಡ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಮಾತನಾಡ್ತಾ ಇಲ್ಲ. ಯಾಕಂತಂದ್ರೆ ಇಷ್ಟು ದಿನ ಏನ್ ಸಭೆ ಮಾಡಿದ್ರಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರು, ಸೈಲೆಂಟ್ ಆಗಿ ಉತ್ತರವನ್ನ ಕೊಡ್ತಿದ್ದಾರೆ. ಅದನ್ನ ಹೊರತುಪಡಿಸಿ ಮಾಧ್ಯಮದವ್ರ ಮುಂದೆ ಆಗ್ಲಿ, ನೇರಾನೇರವಾಗ್ಲಿ ಎಚ್ಚರಿಕೆ ಕೊಡೋದಾಗ್ಲಿ, ಕೌಂಟರ್ ಕೊಡೋದಾಗ್ಲಿ ಮಾಡ್ತಾ ಇಲ್ಲ. ಬರೀ ಇಂಡೈರೆಕ್ಟ್ ಆಗಿ ಕೌಂಟರ್ ಕೊಡುವಂತಹ ಕೆಲಸ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಜೂನ್ 27ಕ್ಕೆ ಬಿಡದಿ ಅಥವಾ ಭೈರಮಂಗಲದಲ್ಲಿ ಸಭೆ ಮಾಡೋಣ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕರೀತಾರೆ. ಸುದೀರ್ಘವಾಗಿ ಸಭೆ ಮಾಡಿದ್ರು, ಸಾಯಂಕಾಲವರೆಗೂ ಕೂಡ ವೇಟ್ ಮಾಡಿದ್ರು, ಬರ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿ. ಆದ್ರೆ ಬರ್ಲಿಲ್ಲ ಅವರು. ಯಾಕಂತಂದ್ರೆ ರೈತರಿಗಾಗ್ತಾ ಇರುವಂತಹ ಸಮಸ್ಯೆ, ರೈತರಿಗಾಗ್ತಾ ಇರುವಂತಹ ತೊಂದರೆಗಳು. ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹತ್ರ ಹೋಗಿ ರೈತರು, ನಮ್ಮ ಜಾಗವನ್ನ ಕಸಿದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಈ ಫಲವತ್ತಾದಂತಹ ಭೂಮಿಯನ್ನ ನಾವು ಹೇಗ್ ಬಿಟ್ಕೊಡೋದು? ಕೆಲವೊಂದಿಷ್ಟು ಪ್ರಕ್ರಿಯೆಗಳಿದಾವೆ ಭೂ ಸ್ವಾಧೀನವನ್ನ ಪಡಿಸ್ಕೊಳ್ಬೇಕು ಅಂತಂದ್ರೆ. ಆದ್ರೆ ಅಲ್ಲಿ ಅದೇನು ಬರಡು ಭೂಮಿ ಅಲ್ಲ, ಅದೇನು ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ, ಟೌನ್ಶಿಪ್ ಮಾಡೋದಕ್ಕೆ. ಬೇಕಾದಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಬರಡು ಭೂಮಿ ಇದೆ, ಅಲ್ಲೋಗಿ ಟೌನ್ಶಿಪ್ ಮಾಡಬೇಕು ಹೊರತಾಗಿ ಪಾಪ ಈ ಫಲವತ್ತಾದ ಭೂಮಿಯನ್ನ ನಂಬ್ಕೊಂಡು ರೈತರು ಏನ್ ಜೀವನವನ್ನ ಸಾಗಿಸ್ತಿದಾರಲ್ಲ ಅದ್ರ ಮೇಲೆ ಹೋಗಿ ಕಣ್ಣು ಹಾಕೋದಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳು ಕೂಡ ವ್ಯಕ್ತವಾಯಿತು. ಜೊತೆಗೆ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಕೇಂದ್ರ ಸಚಿವರಾಗಿ ಕೇಂದ್ರದಲ್ಲಿ ಸಾಕಷ್ಟು ನಿಮಗೆ ಕೆಲಸ ಇದೆ, ನಿಮ್ಗೆ ಮಾಡಕ್ಕೇನು ಕೆಲಸ ಇಲ್ವಾ ಬೇರೆ, ಇಲ್ಲಿ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಅದಕ್ಕೆ ಸರಿಯಾಗಿ ಮುಟ್ನೋಡ್ಕೊಳಂಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಚಕ್ಮೇಟ್ ಇಡುವಂತಹ ಕೆಲಸ ಮಾಡಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಇನ್ನುವರೆಗೂ ಏನು ಮಾತನಾಡ್ತಾ ಇಲ್ಲ ಇದ್ರ ಬಗ್ಗೆ. ಎಲ್ಲೋ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಈ ರಾಜ್ಯ ರಾಜಕಾರಣದಲ್ಲಿ ದಿನ ದಿನಕ್ಕೂ ಒಂದಲ್ಲ ಒಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಒಂದು ಯೋಜನೆಯ ವಿಚಾರ. ಈಗ ಪಕ್ಷದ ಹಿರಿಯರು, ಪಕ್ಷದ ನಾಯಕರಿಂದ ಕೆಲವೊಂದಿಷ್ಟು ಸಲಹೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಾಗ್ತಿದ್ದಾರೆ. ಯಾಕಂತಂದ್ರೆ ಅವರದ್ದೇ ಪಕ್ಷದಲ್ಲಿ ಕೆಲವು ನಾಯಕರು ಕೂಡ ಅಪಸ್ವರ ಎತ್ತಿದ್ದು ಉಂಟು. ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಯೋಜನೆಗೆ ನೋಡಿ, ರೈತ ಸಂಘಟನೆಗಳ ಬೆಂಬಲ ಪಡೆಯಲು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಚಿಂತನೆ ನಡೆಸಿದ್ದಾರೆ. ಅದಕ್ಕೆ ರೈತ ಸಂಘಟನೆಗಳು
ಒಪ್ಕೊಳ್ತಾರೆ. ಯಾಕಂತಂದ್ರೆ ರೈತರಿಗೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಅವರ ಸಮಸ್ಯೆಗೆ ಸ್ಪಂದಿಸದೆ ಇರೋದಿಲ್ಲ ಯಾವುದೇ ಸಂಘಟನೆಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಎಸ್ ಬಸವರಾಜ್ ಹುಗಾರ್, ನಾವು ಗಮನಿಸಿದಾಗೆ ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರ ಏನಿದೆ ಇನ್ನೂ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ HD ಕುಮಾರಸ್ವಾಮಿ ಅವರು ಸವಾಲ್ ಹಾಕಿದ್ರು, ಎಲ್ಲ ಒಂದು ಕಡೆ ಸಭೆಗೆ ಪಾಲ್ಗೊಳ್ತಾರೆ ಅನ್ಕೊಂಡಿದ್ರು. DK ಶಿವಕುಮಾರ್ ಅವರು ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಪಾಲ್ಗೊಳ್ಳಬಹುದಾ ಹೆಂಗೆ? ಈಗ ಬಿಡದಿಯ ಟೌನ್ಶಿಪ್ ವಿಚಾರ ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಸಹಿತ CM DK ಶಿವಕುಮಾರ್ ಅವರನ್ನು ಕೂಡ ಬಹಿರಂಗವಾಗಿರ್ತಕ್ಕಂಥ ವೇದಿಕೆಯು ಕೂಡ ಆಹ್ವಾನಿಸಿದ್ರು. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಾಗಿ ಕೂಡ ಸವಾಲು ಕೂಡ ಎತ್ತಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ CM DK ಶಿವಕುಮಾರ್ ಅವರು ಕೂಡ ಅವತ್ತಿನ ದಿನ ಕೂಡ ಬರಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ಹೇಳಿದ್ದಾರೆ, CM ಅವರಿಗಾಗಿ ನಾನು ಕಾದಿದ್ದೇನೆ, ಮತ್ತೆ 2 ಪತ್ರಗಳನ್ನು ಕೂಡ ಬರೆದಿದ್ದೇನೆ, ಅದಕ್ಕೆ ಯಾವುದೇ ರೀತಿ ಉತ್ತರ ಕೂಡ ಬಂದಿಲ್ಲ. ಹಾಗಾಗಿ ಅವರು ಯಾವತ್ತೇ ಬಂದ್ರು ಸಹಿತ ಆ ಒಂದು ರೈತರ ಸಮ್ಮುಖದಲ್ಲೇ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇದಕ್ಕೆ ಕೂಡ CM DK ಶಿವಕುಮಾರ್ ಅವರು ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಕೂಡ ಮುಂದಾಗಿಲ್ಲ, ಮೌನವನ್ನು ವಹಿಸಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ರೈತರ ಪರವಾಗಿ ನನ್ನ ಹೋರಾಟ ಇದ್ದೇ ಇರುತ್ತೆ ಅನ್ನುವಂತಹ ಛಲವನ್ನು ಕೂಡ ಬಿಡ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೈತರು ಏನಾದ್ರೆ ಧರಣಿ ಕುಳಿತಿದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ, ನಿನ್ನೆ ಕೂಡ ಹಕ್ಕುಕೋ ಚಳವಳಿಯನ್ನು ಕೂಡ ಮುಂದುವರಿಸಿದ್ದಾರೆ. ಹಾಗಾಗಿ ರೈತರ ಜೊತೆ ಕೂಡ ನಾನು ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈಗ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ಒಂದು ಯೋಜನೆ ಕೈ ಬಿಡುವಂತ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಮುಂದಿನ ಹೋರಾಟ ಏನು ಅನ್ನುವಂಥದ್ದನ್ನ ನೋಡಿಕೊಂಡಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ JDS ಪಕ್ಷದ ವತಿಯಿಂದಲೂ ಕೂಡ ಈ ಕಾನೂನು ಹೋರಾಟವನ್ನ ಮುಂದುವರಿಸಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ರೈತರು ಸಹಿತ ಕಾನೂನು ಹೋರಾಟಕ್ಕೆ ಹೋದಂತ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲವಾಗಿ ಕೂಡ ನಾವು ನಿಲ್ತೇವೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ತಂಡವನ್ನು ಕೂಡ ರಚನೆ ಮಾಡಿ ಕಾನೂನು ಹೋರಾಟಕ್ಕೂ ಕೂಡ ಬೆಂಬಲ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅದರ ಜೊತೆಗೆ ಇದನ್ನ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕೂಡ ಒಂದಿಷ್ಟು ಹೋರಾಟನ ಮುಟ್ಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ರೈತ ಸಂಘಟನೆಗಳು ಏನಿದಾವೆ ಆ ಒಂದು ರೈತ ಸಂಘಟನೆ ಹಸಿರು ಸೇನೆ ಆಗಿರಬಹುದು, ಹೀಗೆ ಹಲವು ರೀತಿಯ ರೈತ ಸಂಘಟನೆಗಳ ಒಂದು ಮೊರೆಯನ್ನು ಹೋಗುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು. ರೈತ ಸಂಘಟನೆ ಮುಖಾಂತರ ಇಡೀ ರಾಷ್ಟ್ರ ವ್ಯಾಪಿ ಕೂಡ ಇದನ್ನು ಸಂದೇಶ ರವಾನೆ ಮಾಡಬೇಕು. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಒಂದು ಪರವಾಗಿ ಕೂಡ ನಾವೆಲ್ಲರೂ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾದಂತೆ ಕಾಣ್ತಾ ಇದೆ. ದೀಪಾ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗ ರೈತ ಸಂಘಟನೆಗಳ